ಇನ್ನು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ರಸ್ತೆ ಗುಂಡಿಗಳ ಅವಾಂತರ. ಗುಂಡಿ ಸುದ್ದಿ ಸದ್ದಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇವತ್ತು ಬೆಂಗಳೂರು ಗುಂಡಿ ವಿಚಾರಕ್ಕೆ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರಿನ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈಗ ಆಲ್ರೆಡಿ ಒಂದು ರೀತಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಆ ರೋಡ್ಗಳ ಬಗ್ಗೆ. ಯಾಕಂತಂದ್ರೆ ಯಾವುದೇ ರೋಡ್ಗಳಿಗೆ ಹೋಗಿ ನೀವು ಅಲ್ಲಿ ಗುಂಡಿಗಳು ಇದ್ದೇ ಇರುತ್ತೆ. ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ನಡೀತಾ ಇರುತ್ತೆ. ಯಾವುದೇ ರೋಡ್ಗೆ ಹೋಗಿ, ಮಳೆ ಬಂದಂತ ಸಂದರ್ಭದಲ್ಲಂತೂ ರೋಡ್ ಯಾವುದು, ಗುಂಡಿ ಯಾವುದು, ಚರಂಡಿ ಯಾವುದು, ಅಂಡರ್ ಪಾಸ್ ಯಾವುದು ಒಂದೂ ಗೊತ್ತಾಗಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ಇರಲಿ, ನಾರ್ಮಲ್ ದಿನದಲ್ಲಿ ಓಡಾಡಬೇಕು ಅಂತಂದ್ರೂ ಕೂಡ ಎಲ್ರಿಗೂ ಒಂಥರದ ಭಯ. ಅನೇಕ ಸಂದರ್ಭದಲ್ಲಿ ಕಾರ್ನಲ್ಲಿರುವಂತ ಡ್ಯಾಶ್ ಕ್ಯಾಮಲ್ ನಾವು ಗಮನಿಸಿದೀವಿ. ಸುಮ್ಮನೆ ಹೋಗ್ತಾ ಇರುವಂತವ್ರು ಕೂಡ ಗುಂಡಿ ಕಾಣಿಸ್ದೆ ಗುಂಡಿಲಿ ಬಿದ್ದು ಏಟ್ ಮಾಡ್ಕೊಂಡಿರುವಂತ ಅನೇಕ ಎಕ್ಸಾಂಪಲ್ಗಳಿದೆ. ಇಷ್ಟೆಲ್ಲ ವಿಚಾರಗಳು ಸದ್ದಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇವತ್ತು ಬೆಂಗಳೂರು ಗುಂಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಸಭೆ ಇದು. ಈ ಮಹತ್ವದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರಿನ ಶಾಸಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ನಾ ಹೇಳ್ತಾ ಇದ್ನಲ್ಲ, ಮುಂದೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗಿ ಜೀವಹಾನಿ ಆದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಆಗ ರೋಡ್ ರೆಡಿ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಯಾವುದೇ ಅನಾಹುತ ಸಂಭವಿಸೋದಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ಕೊಂಡು ಆ ಗುಂಡಿಗಳಿಗೆ ಮುಕ್ತಿ ಕಾಣಿಸಿದ್ರೆ ಒಳ್ಳೇದು. ಇಲ್ಲ ಅಂತ ಅಂದ್ರೆ ಯಾರಾದ್ರೂ ಒಬ್ರು ಆ ಗುಂಡಿಯಲ್ಲಿ ಬಿದ್ದು ತಮ್ಮ ಜೀವ ಕಳ್ಕೊಳ್ಳೋದು ಗ್ಯಾರಂಟಿ. ಸೊ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಬಹುಶಃ ಈ ಗುಂಡಿಗಳನ್ನೆಲ್ಲ ಮುಚ್ಚಿಸುವಂತ ನಿಟ್ಟಿನಲ್ಲಿ. ಆಮೇಲೆ ಒಂದು ವಿಚಾರ ಏನು ಅಂತಂದ್ರೆ, ನೋಡಿ, ಯಾವ್ದಾದ್ರು ರಾಜಕಾರಣಿಗಳು ಅಥವಾ ಪ್ರಧಾನಿಗಳು ಈ ತರ ದೊಡ್ಡ ದೊಡ್ಡ ಲೀಡರ್ಗಳು ಬರ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅವರನ್ನ ಮೆಚ್ಚಿಸಬೇಕು ಅಂತ ಆ ಸಂದರ್ಭದಲ್ಲಿ ತರಾತುರಿಯಲ್ಲಿ ಡಾಂಬರೀಕರಣ ಮಾಡ್ತಾರೆ, ರೋಡ್ಗಳನ್ನ ರೆಡಿ ಮಾಡ್ತಾರೆ. ಬಟ್ ಅವರು ಬಂದು ಹೋದಂತ ನಂತರದಲ್ಲಿ ಮತ್ತೆ ಯಥಾ ಪ್ರಕಾರ ಅದೇ ಪರಿಸ್ಥಿತಿ ಇರುತ್ತೆ. ಒಂದು ಸಾಲು ಸಾಲು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಅದು ನಾರ್ಮಲ್ ಡೇಸ್ಗೆ ಹೊರತುಪಡಿಸಿದ್ರೆ ಕಳೆದ ಕೆಲವು ದಿನಗಳಿಂದ ಮಳೆ ಬೇರೆ ಆಗ್ತಾ ಇದೆ ಬೆಂಗಳೂರಲ್ಲಿ. ಮಳೆ ಬಂದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ, ಎಲ್ಲ ಈಜಾಡ್ಕೊಂಡು ಹೋಗ್ಬೇಕು, ಆ ಥರದ ರೋಡ್ಗಳಿದಾವೆ, ಅದರಲ್ಲಿ ಗುಂಡಿಗಳು ಬೇರೆ. ಈಗ ಇದೇ ವಿಚಾರವಾಗಿ ಮೀಟಿಂಗ್ ಕೂಡ ಕರೆದಿದ್ದಾರೆ. ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದು ಬಹುಶಃ ಆನಂತರ ನಾವು ಕಾದು ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಮೂರು ಅವಾಂತರಗಳು ಕೇವಲ ಬಸ್ಗಳ ಹೊರತುಪಡಿಸಿ ಬೇರೆ ಬೇರೆ ರೀತಿಯಾದಂಥ ಅವಾಂತರಗಳು ಕೂಡ ಆಗಿದೆ. ಗುಂಡಿ ಅಷ್ಟರ ಮಟ್ಟಿಗೆ ಇದ್ರೂ ಕೂಡ ಯಾವುದೇ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ, ಪ್ರೊಟೆಸ್ಟ್ ಬೇರೆ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಚರಣ್? ಎಸ್ ಪ್ರಭು, ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಒಂದು ಕಡೆಯಲ್ಲಿ ಗುಂಡಿಯೂರು ಬೆಂಗಳೂರು ಆಗಿ ಬದಲಾವಣೆ ಆಗ್ತಾ ಇರುವಂತದ್ದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಮತ್ತೆ ಒಂದು ಕಡೆಯಲ್ಲಿ ಅವುಗಳನ್ನ ಮುಚ್ಚಬೇಕಾದಂತಹ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ. ಒಂದು ಕಡೆಯಲ್ಲಿ ಏನು ಪ್ರಮುಖವಾದಂತಹ ಅಧಿಕಾರಿಗಳು ಒಂದು ವಿಸಿಟ್ ಅನ್ನ ಮಾಡಿ ಅವುಗಳನ್ನ ನೋಡಿ ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಡುವ ಕೆಲಸ ಮಾತ್ರ ಆಗ್ತಾ ಇದೆ. ಆದ್ರೆ ಅದು ಕಾರ್ಯಗತಿಗೆ ಬರ್ತಾ ಇಲ್ಲ. ಒಂದು ಕಡೆಯಲ್ಲಿ ಈ ಒಂದು ಗುಂಡಿಗಳಿಂದಾಗಿ ಒಂದಿಷ್ಟು ಜೀವಗಳು ನಷ್ಟ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ವಾಹನಗಳು ಗುಂಡಿಗೆ ಬೀಳುವಂತದ್ದು, ಮತ್ತೆ ಒಂದಿಷ್ಟು ಅಪಾಯಗಳು ಏನು ಕೂದಲೆಳೆಯ ಅಂತರದಲ್ಲಿ ಪಾರಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂದೂರು ಮಾರ್ಗದಲ್ಲಿ ಏನು ಸೆಪ್ಟೆಂಬರ್ 12ನೇ ತಾರೀಕು ಒಂದು ಬಸ್ಸು ಪಲ್ಟಿ ಆಗಿತ್ತು. ಮತ್ತೆ ಇಡೀ ಬೆಂಗಳೂರಿನ ಮಾನ ವಿದೇಶ ಮಟ್ಟದಲ್ಲಿ ಕೂಡ ಇದರಿಂದಾಗಿ ಹರಾಜಾಗಿತ್ತು. ಮಕ್ಕಳು ಒಂದು ವಿಡಿಯೋವನ್ನ ಮಾಡಿದ್ರು, ನಮ್ಮನ್ನ ಸೇಫ್ ಮಾಡಿ ಅನ್ನುವಂತಹ ಒಂದು ವಿಡಿಯೋವನ್ನ ಮಾಡಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ಬಳಿಕ ಆ ಒಂದು ರಸ್ತೆ ಬಗ್ಗೆ ಯಾವುದೇ ಅಧಿಕಾರಿಗಳು ಒಂದು ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿರ್ಲಿಲ್ಲ. ಹೀಗಾಗಿ ಅದಾಗಿ 2 ದಿವಸದ ಅಂತರದಲ್ಲೇ ಸುಮಾರು 3 ಸ್ಕೂಲ್ ವಾಹನಗಳು ಅದೇ ಗುಂಡಿಗೆ ಬಿದ್ದಿದ್ದಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಅಲ್ಲಿನ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಆತಂಕ ಶುರುವಾಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಪಣಂತೂರು ಮತ್ತೆ ಬೆಳಗೆರೆಯ ಮಾರ್ಗದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಗುಂಡಿಯನ್ನ ಮುಚ್ಚಬೇಕಾದಂತಹ ಅಧಿಕಾರಿಗಳೇನಿದ್ದಾರೆ ಕಳಪೆ ಕಾಮಗಾರಿಗಳನ್ನ ಮಾಡಿ ಅವುಗಳನ್ನ ಒಂದು ನಾಮಕಾವತ್ತಿಗೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಅಪಾಯ ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಳೆ ಕೊಂಚ ಮಟ್ಟಿನಲ್ಲಿ ಸುರಿತಾ ಇದೆ. ಇದರಿಂದಾಗಿ ವಾಹನ ಸವಾರಿಗೆ ಒಂದು ಗುಂಡಿಗಳು ರಸ್ತೆಯಲ್ಲಿ ನೀರು ನಿಂತಿರೋ ಕಾರಣದಿಂದಾಗಿ ಗೊತ್ತಾಗೋದಿಲ್ಲ. ಇದರಿಂದಾಗಿ ದ್ವಿಚಕ್ರ ವಾಹನಗಳಾಗಿರ್ಬೋದು ಅಥವಾ ಬೇರೆ ಈ ತರ ವಾಹನಗಳಾಗಿರ್ಬೋದು ಅಪಾಯಕ್ಕೆ ಸಿಲುಕುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದರಿಂದಾಗಿ ಈಗಾಗಲೇ ಸಾರ್ವಜನಿಕರು
ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.